ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಠ ಆರೋಗ್ಯ ನಿಖಿತ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಐತಿ. ನಿಮ್ಗೆ ಯಾವ ಕಾರ್ಡ್ ಬೇಕಲ್ಲ ಆ ಕಾರ್ಡ್ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಹೋಳಿ ಹುಣ್ಣಿಮೆ ಪ್ರಯುಕ್ತ, ಹೋಳಿ ಹಬ್ಬದ ಪ್ರಯುಕ್ತ ನಿಮ್ಗೆ ಏಂಜಲ್ಸ್ ಏನು ನಿಮ್ದು ಇರೋ ಪರಿಸ್ಥಿತಿಗೆ ಏನು ಗೈಡೆನ್ಸ್ ಕೊಡ್ತಾರಂತ ನೋಡೋಣ. ಓಕೆ, ನಿಮಗೆ ಅದು ಕಾರ್ಡ್ಸು ತೆಗಿತೀನಿ ಅದಕ್ಕೆ ಮತ್ತೆ. ಓಕೆ, ಇದು ಹಳದಿ ಕಲರ್ ಹೂವು ಐತೆ ನೋಡ್ರಿ, ದೇವಕಣಗ್ಲ ಅಂತ ಕರಿತೀವಿ ಇದಕ್ಕೆ, ಹಳದಿ ಕಲರ್. ಇದಕ್ಕೆ ಸದಾ ಪುಷ್ಪ ಅಂತ ಕರಿತೀವಿ. ಓಕೆ, ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಒಂದನೇ ಕಾರ್ಡಿದೆ. ಹಳದಿ ಹೂವು ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನೋಡೋಣ. ಯು ಹ್ಯಾವ್ ಡಿವೈನ್ ನಾಲೆಜ್ ದಟ್ ಕ್ಯಾನ್ ಹೆಲ್ಪ್ ಅದರ್ಸ್ ಥ್ರೂ ಯುವರ್ ಸ್ಪಿರಿಚುವಲ್ ಟೀಚಿಂಗ್. ಇದನ್ನು ಯಾರು ಸೆಲೆಕ್ಟ್ ಮಾಡಿರಲ್ಲ ಅವರಿಗೆ ನೀವು ನಿಮ್ಮೊಳಗೆ ಒಂದು ಶಕ್ತಿ ಐತಿ, ಇನ್ನೊಬ್ರಿಗೆ ಹೆಲ್ಪ್ ಮಾಡುವಂಥದ್ದು ಒಂದು ನಾಲೆಜ್ ಅಂದರೆ ಬುದ್ಧಿನ ಐತಿ, ಶಕ್ತಿ ಐತಿ. ನೀವು ಸ್ಪಿರಿಚುವಲ್ ಪರ್ಸನ್ ಅದಿರ ಅನಿಸುತ್ತೆ. ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಅವ್ರೆ, ನೀವು ಸ್ಪಿರಿಚುವಲ್ ಪರ್ಸನ್ ಇದ್ದೀರಿ, ನೀವು ಆಧ್ಯಾತ್ಮಿಕ ಕಡೆ ಭಾಳ ಒಲವು ಇದ್ದಂಗದಿರಿ. ನಿಮ್ಮೊಳಗೆ ಏನಂತೀರಿ, ನಿಮ್ಗೆ ಇಂಟ್ಯೂಷನ್ಸ್ ಅಂತೀವಲ್ಲ ನಾವು, ನಮ್ದು ಮನಸ್ಸಿನ ಮಾತು ಕೇಳೋ ಅಂಥದ್ದು ಅಂಥ ಶಕ್ತಿ ಐತಿ. ಅದನ್ನು ನೀವು ಜಾಗೃತಿ ಮಾಡ್ಕೊಳ್ರಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ಅದರಿಂದ ನಿಮ್ಗೆ ಬೇರೆಯವರಿಗೆ ಹೆಲ್ಪ್ ಆಗ್ತೈತಿ, ಹೆಲ್ಪ್ ಮಾಡಿಕೊಡ್ರಿ ಅಂತ ಏಂಜಲ್ಸ್ ನಿಮ್ಗೆ ಹೇಳ್ತಿದ್ದಾರೆ. ನಾವು ಒಂದೊಂದ್ಸಲ ಏನೋ ಯಾರಿಗೂ ಹೇಳ್ತೇವಲ್ಲ, ಹಿಂಗೆ ನಮ್ಗೆ ಗೊತ್ತಿಲ್ದಾನೆ ನೀ ಹಿಂಗೆ ಮಾಡಿಬಿಡ ಹಿಂಗೆ ಮಾಡಿಬಿಡ ಅಂತ ಅದಾಗ್ಬಿಟ್ಟಿರ್ತಾವೆ. ಅಂಥ ಶಕ್ತಿ ನಿಮ್ಮೊಳಗೆ ಐತದ ಒಂದು. ಅದನ್ನು ನೀವು ಜಾಗೃತಿ ಮಾಡಿಕೊಡ್ರಿ, ನೀವು ಅದನ್ನ ಕಡೆ ಲಕ್ಷ್ಯ ಕೊಡ್ರಿ. ಓಕೆ, ಅದು ಅದಕ್ಕೆ ಬಂತಂತ ಒಂದು ಕಾರ್ಡ್ ತೆಗಿತೀನಿ. ಓಕೆ, ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಆತು ಅಥವಾ ನಿಮ್ದು ರಿಲೇಷನ್ಶಿಪ್ ಒಳಗೆ ಆತು, ಲವ್ ರಿಲೇಷನ್ಶಿಪ್ ಒಳಗೆ 2 ಆಫ್ ಕಪ್ಸ್ ಇದೆ. ಓಕೆ, ಏನಂತೀರಿ, ಇನ್ನೊಂಥರ ಸೋಲ್ಮೇಟ್ ಎನರ್ಜಿ ಇದೆ. ನೀವು ಇನ್ನೊಬ್ಬರದ ನೀವು ಆತ್ಮನ ಏನಂತೀರಿ, ಆತ್ಮ ಉದ್ಧಾರ ಮಾಡೋದಂಥದ್ದಲ್ಲ. ಆ್ಯಕ್ಚುಲಿ ಆತ್ಮದ ಲೆವೆಲ್ ಮಟ್ಟ ನೀವು ಒಬ್ಬರಿಗೆ ಯಾರಿಗಾದ್ರೂ ಒಬ್ಬರಿಗೆ ನೀವು ಅವ್ರನ್ನ ಸರಿ ಮಾಡಬಹುದು. ಎಷ್ಟು ಮಟ್ಟಿಗೆ ನಿಮ್ಗೆ ಅರ್ಥ ಆಗ್ತದೆ ನಂಗೆ ಗೊತ್ತಿಲ್ಲ. ವೇಟ್, ನಾನು ಟ್ರೈ ಮಾಡ್ತೀನಿ ನಿಮ್ಗೆ ಹೇಳಕ್ಕೆ. ಒಬ್ರದ್ದು ಏನಂತಿರಲಿ, ನೀವು ಎಲ್ಲರೂ ಅವ್ರನ್ನ ಹೊಗಳ್ತಿರ್ತಾರೆ ಅಂದ್ಕೊಳ್ರಿ. ಒಬ್ರದ ಇಲ್ಲ, ಅದನ್ನು ನಾವು ಸರಿ ತಪ್ಪು ನೀ ಹಿಂಗೆ ಮಾಡ್ಕೊಂಡ್ರೆ ನಿನಗೆ ಒಳ್ಳೇದಾಗ್ತೈತಿ ಅಂದ್ರೆ ಆತ್ಮದ ಲೆವೆಲ್ ಮಟ್ಟ ಅಷ್ಟು ಡೀಪಾಗಿ ನೀವು ಅವ್ರನ್ನ ಸರಿ ಮಾಡೋಕ್ಕೆ ಅಂಥ ಶಕ್ತಿ ನಿಮ್ಮೊಳಗೆ ಐತಿ. ಅದನ್ನು ಒಬ್ಬರಿಗೆ ಉಪಯೋಗ ಮಾಡಿರಿ. ನಿಮ್ಮೊಳಗಿರೋ ಆ ಶಕ್ತಿನ ನೀವು ಇನ್ನೊಬ್ರು ಒಳ್ಳೇದಕ್ಕೆ ನೀವು ಉಪಯೋಗಿಸ್ರಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ರೀಯೂನಿಯನ್ ಚಾನ್ಸಸ್ ಆಗುವಂಥ ಚಾನ್ಸಸ್ ಇದಾವೆ. ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ, ಕಮಿಟ್ಮೆಂಟ್ಸ್ ಇಲ್ಲ, ನಮ್ದು ಏನಿಲ್ಲ, ದೂರ ಇದೇವ್ರಿ, ಮಾತಾಡಕತ್ತೇವ್ರಿ ಅಂತಂದ್ರೆ ಸೊ ನಿಮ್ಮೊಳಗೆ ಜಾಗೃತಿ ಮಾಡ್ಕೊಳ್ರಿ. ಅದು ಒಂದು ಪ್ರಶ್ನೆ. ಆಮೇಲೆ ಇನ್ನೊಂದು ರಿಲೇಷನ್ಶಿಪ್ ಒಳಗೆ ಅಂತಂದ್ರೆ ನಿಮ್ಗೆ ಏನಾದರೂ ಒಳ್ಳೆ ಸುದ್ದಿ ಬರೋವಂಥದ್ದು ಇದ್ದಾವೆ. ಓಕೆ, ಒಂದು ಕಾರ್ಡ್ ತೆಗೆದು. ಸೊ ಇದು ಸದಾ ಪುಷ್ಪ, ರೆಡ್ ಕಲರ್ ಹೂವು, ಯಾರು ಪಿಂಕ್ ಕಲರ್, ಅವರಿಗೆ ಏಂಜಲ್ಸ್ ಏನು ಹೇಳ್ತದೆ ನೋಡೋಣ. ದಿಸ್ ಸಿಚುವೇಶನ್ ಇನ್ವಾಲ್ವ್ಸ್ ಯುವರ್ ಪಾಸ್ಟ್ ಲೈಫ್ ಮೆಮೊರೀಸ್. ಇದು ನೀವೇನು ಪರಿಸ್ಥಿತಿ ಅದಿರಲ್ಲ, ಈಗ ನೀವು ಇದ್ದಿದ್ದ ಪರಿಸ್ಥಿತಿ ಏನಾಯ್ತಲ್ಲ, ಈಗ ನೀವು ಅದು ನಿಮ್ಮದು ಪಾಸ್ಟ್ ಲೈಫಿಗೆ ಕನೆಕ್ಟ್ ಆಗೈತಿ, ಹಿಂದಿನ ಜನ್ಮಕ್ಕೆ ಕನೆಕ್ಟ್ ಆಗೈತಿ. ಸೊ ಕಾರ್ಮಿಕ್ ಕನೆಕ್ಷನ್ ಒಳಗೆ ಅದಿರಿ ಅನ್ಕೊತೀನಿ ನಾನು ನಿಮಗೆ. ಸೊ ಅಂದರೆ ಕಾರ್ಮಿಕ್ ಕನೆಕ್ಷನ್ ಒಳಗೆ ಅದಿರಂದ್ರೆ ನಿಮ್ಗೆ ಏನಿರೋ ಪರಿಸ್ಥಿತಿ ಒಳಗೆ ನಿಮ್ಗೆ ಏನೋ ಒಂದು ಪಾಠ ಹೇಳ್ತಾ ಐತಿ, ನೀವೇನೋ ಕಲಿಬೇಕು ಅದರಿಂದ. ಅದು ಏನು ಕಲಿಬೇಕು ಅನ್ನೋದು ನಿಮ್ಮ ಪರಿಸ್ಥಿತಿ ಪ್ರಕಾರ ನೋಡ್ಕೊಳ್ರಿ, ಅದು ಸ್ವಲ್ಪ ವಿಚಾರ ಮಾಡಿಕೊಳ್ರಿ ಅದ್ರ ಬಗ್ಗೆ. ಓಕೆ, ಅಥವಾ ಹಳೆಯದ ನಿಮ್ದು ಈ ಜನ್ಮದೊಳಗಿಂದ ಈಗೇನು ಜನ್ಮದಾಗ ಹುಟ್ಟಿರಲ್ಲ ನೀವು, ಇದೇ ಜನ್ಮದಾಗ ನಿಮ್ದು ಹಳೆಯ ವರ್ಷಗಳಲ್ಲಿ ಏನಾದರೂ ನೀವು ಮಾಡಿದ ತಪ್ಪುಗಳು ಅದನ್ನು ಈಗ ಈ ಸಿಚುವೇಶನ್ನಿಗೆ ಅದಕ್ಕೆ ನೀವು ಇನ್ವಾಲ್ವ್ ಆಗಿರ್ಬೋದು ನೀವು ಅದು. ಸೊ ಅದರಿಂದ ನೀವೇನು ಪಾಠ ಕಲಿತೀರಿ, ಇಂಪಾರ್ಟೆಂಟ್ ಇದೆ ಅಂತಂದ್ರೆ ನೀವೇನು ಪಾಠ ಕಲಿತೀರಿ ಅದರಿಂದ ನಮ್ಮ ಜೀವನದಾಗ ಏನಾರ ಒಂದು ಬಂದೈತಿ, ಇದಾಗ ನೋವು ಕೊಡ್ತಾಯಿತಿ, ನಮಗೆ ಪದೇ ಪದೇ ಅದೇ ಆಗ್ತಾಯಿತಿ, ಯಾಕೋ ನಾನು ಸುಧಾರಿಸ್ತಿಲ್ಲ ಇದೆ ನಂದು ಇದು ಪರಿಸ್ಥಿತಿ ಅಂತಂದ್ರೆ ಅದರಿಂದ ನೀವೇನು ಪಾಠ ಕಲಿಸುತ್ತೈತೆ ದೇವ್ರಿಗೆ. ನೀವು ಪಾಠ ಕಲಿ ಮಟ್ಟ ನಿಮ್ಗೆ ನೋವು ಆಗೋದು ಅದು. ಸೊ ಪಟ್ ಅಂತ ಪಾಠ ಕಲೀರಿ. ನಮ್ಗೆ ಹೆಂಗೆ ಗೊತ್ತಾಗೋದ್ರಿ ಮೇಡಮ್ ಅಂತಂದ್ರೆ ಪರ್ಸ್ನಲ್ ರೀಡಿಂಗ್ ಮಾಡ್ಕೊಳ್ರಿ. ಸೊ ಯಾವ ಪಾಸ್ಟ್ ಲೈಫ್ ಅಂತ ನೋಡೋಣ. ಓಕೆ, ನಿಮ್ಮ ಪಾಸ್ಟ್ ಲೈಫ್ ಲೆಸನ್ಸ್ ಕಲಿಬೇಕು, ನೀವು ಮಾಡಿದಂಥ ತಪ್ಪುಗಳಿಂದ ಲೆಸನ್ಸ್ ಕಲಿಬೇಕು ಒಂದು. ಇಲ್ಲಾಂದ್ರೆ ನೀವು ಮಾಡಿದಂಥದ್ದು ಏನೈತಲ್ಲ ಅದನ್ನೆಲ್ಲ ಬಿಟ್ಕೊಟ್ಟು ಹಿಂದಿಂದ ಮಾಡಿದ್ದೆಲ್ಲ ಈಗ ಪರಿಸ್ಥಿತಿ ನೀವೇನದಿರಲ್ಲ ಅದರೊಳಗೆ ಹಿಂದೆ ಎಕ್ಸಾಂಪಲ್ ನಮ್ಮದು ಒಂದು ಏನಂತೀರಿ, ಒಂದು ಎಕ್ಸ್ ರಿಲೇಷನ್ಶಿಪ್ ಹೇಳ್ತೇನೆ ನಾನು.
ಒಂದು ನಿಮ್ದು ಬಿಟ್ಟು ಹೋಗಿರ್ತಾರೆ ನಿಮ್ಮ ಯಾರೋ ಒಬ್ಬರನ್ನ, ನೀವು ಅದ ಕೊರಗೊಳಗೆ ಇರ್ತೀರಿ. ನನಗೆ ಅದ ವ್ಯಕ್ತಿ ಬೇಕು, ಅದ ವ್ಯಕ್ತಿ ಬೇಕು, ಅವರ ಬೇಕು, ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ತಿರ್ತಾರೆ. ನೀವು ಮಾತ್ರ ಅದನ್ನು ನನಗೆ ಅದ ಬೇಕಂತ ಹಿಡ್ಕೊಂಡು ಅದಕ್ಕೆ ನಿಮ್ಗೆ ಏಂಜಲ್ಸ್ ಏನು ಹೇಳ್ತಿದಾರ, ದೇವತೆಗಳು ಏನು ಹೇಳ್ತಿದಾರ ಅಂದ್ರೆ ಅದನ್ನು ಬಿಟ್ಟು ನೋಡ್ರಿ, ಫುಲ್ ಕಾರ್ಡ್ ಹೊಸ ಬಿಗ್ನಿಂಗ್ ಮಾಡಿರಿ. ನಿಮ್ಗೆ ಹೆಂಗೆ ಬೇಕು ಹಂಗೆ ಜೀವನ ಮಾಡಿರಿ, ಮುಂದೆ ನಿಮಗೆ ಭಾಳ ಒಳ್ಳೇದಿದೆ, ನೀವು ಚೆನ್ನಾಗಿ ಮಾಡಿರಿ ಅಂತ ಹೇಳ್ತಿದ್ದಾರೆ. ಓಕೆ, ಇದು ಮೇಜರ್ ಅರ್ಕನ. ನೀವು ಯಾರು ಇದಕ್ಕೆ ಸ್ಟಿಕ್ ಆನ್ ಆಗಿರಲ್ಲ, ಪ್ಯಾಟರ್ನಿಗೆ ಸ್ಟಿಕ್ ಆನ್ ಆಗಿರಿ. ಪದೇ ನೋವುಗಳು ಬರ್ತಿರ್ತಾವೆ. ನನಗೆ ಅವರ ಬೇಕು, ನನಗೆ ಇದೇ ಬೇಕು ಅಂತ ಕುಂತಿರ್ತಿರಲ್ಲ. ಇದೇ ಕರಿಯರ ಬೇಕು, ನನಗೆ ಇದೇ ಆಫೀಸ್ನಾಗ ಬೇಕು, ಇದೇ ಊರಾಗ ಬೇಕು. ಇವು ಉದಾಹರಣೆ ಹೇಳ್ತದೆ ನಿಮ್ಗೆ. ನನಗೆ ಇದೇ ವ್ಯಕ್ತಿನೇ ಬೇಕು ನನ್ನ ಜೀವನಕ್ಕೆ, ನನಗೆ ಹಿಂಗೆ ಆಗಬೇಕು ಅಂತಂದು ಅದಕ್ಕೊಂದು ಹಳೆಯದಿಂದ ಇಲ್ಲ ನಾನು ಚೇಂಜ್ ಆಗಕ್ಕೆ ರೆಡಿ ಇಲ್ಲ ಅಂತ. ಇಲ್ಲ, ನೀವು ಚೇಂಜ್ ಆಗ್ರಿ ಅಂತ ಹೇಳ್ತಿದ್ದಾರೆ. ಚೇಂಜ್ ಆಗ್ರಿ, ಮುಂದೆ ನೋಡ್ರಿ, ಕೇರ್ಫ್ರೀ ಆಗಿ ನೀವು ಮಾಡಿರಿ. ನಿಮ್ಮ ದೇವ್ರು ಅದಾನ ಹಿಂದೆ. ಟ್ರಸ್ಟ್ ಮಾಡಿರಿ ದೇವ್ರಂದ್ರೆ ಇನ್ ದ ಸೆನ್ಸ್ ನಮ್ಮ ಹಿಂದೆ ಒಂದು ಶಕ್ತಿ ಐತಿ. ಆ ಶಕ್ತಿನ ನೀವು, ಹೌದಾ, ನಮ್ಮೆಲ್ಲರೂ ಮೀರಿದ ಒಂದು ಶಕ್ತಿ ಐತಲ್ಲ. ಇವತ್ತು ನಾನು ನಿಮ್ಮ ಮುಂದೆ ಏನೋ ಒಂದು ನಿಮಗೆ ಗೈಡ್ ಮಾಡೋ ಅಂಥ ಶಕ್ತಿ ಐತಂದ್ರೆ ನನಗೆ ಯಾರು ಕೊಟ್ಟಿದ್ದು, ಅಲ್ಲಿ ಮೇಲಿರೋದು ಒಂದು ಶಕ್ತಿ ಕೊಟ್ಟಿದ್ದು. ಓಕೆ, ಇದು ನನ್ನೊಳಗೆ ಬಂದಿದ್ದಂಥ ಏನು ಶಕ್ತಿ, ನಿಮಗೆ ಒಬ್ರು 4 ಜನಕ್ಕೆ ಹೆಲ್ಪ್ ಮಾಡುವಂಥದ್ದು, ನಿಮ್ಗೆ ಹೀಲ್ ಮಾಡುವಂಥದ್ದು ಶಕ್ತಿ ನನಗೆ ಎಲ್ಲಿಂದ ಬಂತಂದ್ರೆ ನನಗೂ ಮೇಲಿಂದನೇ ಬಂದಿರ್ತೈತಲ್ಲ ಅಲ್ಲೇ. ಹಂಗೆ ನಿಮ್ಮೊಳಗೆ ಏನೋ ಅದನ್ನು ಬಿಡ್ರಿ, ಹಳೇದೆಲ್ಲ ಬಿಟ್ಟು ಹೊಸ ಬಿಗ್ನಿಂಗ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಸೊ 2 ಕಾರ್ಡ್ಸು ಚೆನ್ನಾಗೇ ಬಂದಿದ್ದಾವೆ. ಓಕೆ, ದಿಸ್ ಈಸ್ ಅ ರೀಡಿಂಗ್, ಶಾರ್ಟ್ ರೀಡಿಂಗ್. ಓಕೆ, ಇದು ನಿಮ್ಮದು ಹೋಳಿ ಹಬ್ಬಕ್ಕೆ ಹೋಳಿ ಹುಣ್ಣಿಮೆ ಅಂತ ನಾವು, ಹೌದಾ, ಅದಕ್ಕೆ ನಿಮ್ಮದು ಏಂಜಲ್ಸ್ ನಿಮ್ಗೆ ಏನು ಹೇಳ್ತಿದ್ದಾರೆ ಅಂತಂದು. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದು ಕಮ್ಯುನಿಟಿ ಒಳಗೆ ಇದು ಪರ್ಸ್ನಲ್ ರೀಡಿಂಗಿಗೆ ಅಂತೆಲ್ಲ ಇನ್ಫಾರ್ಮೇಷನ್ ಕೊಟ್ಟೈತಿ. ನಿಮ್ಮದು ಪರ್ಸ್ನಲ್ ರೀಡಿಂಗಿಗೆ ಬುಕ್ ಮಾಡಿಕೊಳ್ಳ್ರಿ. ಓಕೆ, ಥ್ಯಾಂಕ್ ಯು. ಹ್ಯಾಪಿ ಹೋಲಿ. ಹ್ಯಾವ್ ಅ ಗ್ರೇಟ್ ಡೇ.